ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನಾ ಲಾಗ್ಸ್. ಇವಾಗ ಅಂತೂ ಸಂಜೆ ಆದರೆ ಸಾಕು ಏನಾದ್ರು ಡಿಫ್ರೆಂಟಾಗಿ ಹಾಗೂ ಯೂನಿಕ್ ಆಗಿರೋ ಚಾಟ್ಸ್ ತಿನ್ಬೇಕನ್ಸುತ್ತೆ. ಹಾಗಿದ್ರೆ ಈ ಚಾಟ್ಸ್ನ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಚಾಟ್ಸ್ನ 2 ವಿಧಾನಗಳಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ವಿಧಾನ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಬನ್ನಿ ಯಾವ ರೀತಿಯಾಗಿ ಮಾಡೋತಾ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ಕಾದಿರೋ ಎಣ್ಣೆಗೆ ಬೋಟಿನ ಹಾಕಿ ಕರ್ಕೊಂಡು ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿರೋ ಬೋಟಿನ ತೊಗೊಂಡಿನಿ. ನೀವು ಬೇಕಿದ್ರೆ ದೊಡ್ಡ ದೊಡ್ಡಾಗಿರೋ ಬೋಟಿ ಕೂಡ ತೊಗೋಬೋದು. ಈ ಬೋಟಿನ ನೋಡ್ತಿದ್ರೆ ನಮ್ಮ ಬಾಲ್ಯದ ಕೆಲವು ದಿನಗಳು ನೆನಪಾಗುತ್ತಾ. 1 ರೂಪೀಸ್ಗೆಲ್ಲ ಈ ಬೋಟಿ ಸಿಗ್ತಾಯಿತ್ತು. ಅದಕ್ಕೆ ಬೆಳ್ಳಿಗೆಲ್ಲ ಹಾಕ್ಕೊಂಡು ತಿಂತಾಯಿದ್ವಿ. ಇವಾಗ ಬೋಟಿನ ಒಂದಿಷ್ಟು ಕರ್ಕೊಂಡು ಎತ್ತಿಟ್ಕೋತಾ ಇದ್ವಿ. ಇದಕ್ಕೆ ಒಂದು ಮಸಾಲ ಬೇಕು. ಆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ತುರ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಒಂದು ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಒಂದು ಹಸಿಮೆಣ್ಸಿಕಾಯಿಗೆ ಉಪ್ಪನ್ನ ಹಾಕಿ ಪೇಸ್ಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಅದು ಬಾಯಿ ಸಿಗುತ್ತೆ ಅಥವಾ ಪೇಸ್ಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೋತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಸೇವು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡುವಾಗಲೇ ಉಪ್ಪನ್ನ ಹಾಕ್ಕೊಂಡಿದ್ದೆ ಅಂತ ಇಲ್ಲಿ ಉಪ್ಪನ್ನ ಹಾಕ್ಕೊಂಡಿಲ್ಲ. ನೀವು ರುಚಿನ ನೋಡಿಕೊಂಡು ಬೇಕಿದ್ದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಎಲ್ಲ ಮಿಕ್ಸ್ ಆಗಿದೆ. ಆವಾಗ ಏನು ಬೋಟಿ ಎತ್ತಿಟ್ಕೊಂಡಿದ್ವಲ್ವ ಆ ಬೋಟಿನ ಈ ರೀತಿಯಾಗಿ ಒಂದು ಬೋಟಿಲಿ 2 ಭಾಗಗಳನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಚಾಕುವಿನ ಸಹಾಯದಿಂದ ಮಾಡ್ಬೋದು. ಇದು ತುಂಬ ಸ್ಮೂತಾಗಿ ಮಾಡಿ, ಇಲ್ಲಾಂದರೆ ಪುಡಿ ಪುಡಿ ಆಗ್ಬಿಡುತ್ತೆ ಬೋಟಿ ಎಲ್ಲ. ನೋಡಿ ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡಿದ್ದೆ. ಇವಾಗ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಆವಾಗ ಏನು 2 ಭಾಗಗಳನ್ನಾಗಿ ಮಾಡ್ಕೊಂಡಿದ್ನೋ ಆ ಬೋಟಿಗಳನ್ನೆಲ್ಲ ಇಟ್ಕೋತಾ ಇದ್ದೀನಿ. ಇದಕ್ಕೆ ಆವಾಗೆ ಮಾಡಿಟ್ಕೊಂಡಿರುವಂಥ ಮಸಾಲ ಕೂಡ ಇದಕ್ಕೆ ಮೇಲೆ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗೆಲ್ಲ ಹಾಕ್ಕೊಂಡಿದ್ದ ನಂತರ ಇದು ಎಲ್ಲ ಚಿಕ್ಕ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆಲ್ಲ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಇವಾಗ ಎಲ್ಲ ಬೋಟಿಗಳಲ್ಲಿ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಇದಕ್ಕೆ ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರೋ ಯೂನಿಕ್ ಆಗಿರೋ ಬೋಟಿ ಮಸಾಲ ರೆಡಿ ಆಗುತ್ತೆ. ಇದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಮಾಡಿದ ಕೂಡ ತಿನ್ನಬೇಕು. ಮೆತ್ತಗಾದರೆ ಇದು ಚೆನ್ನಾಗಿ ಅನಿಸೋದಿಲ್ಲ. ಇದು ಒಂದು ವಿಧಾನ. ಎಣ್ಣೆ ವಿಧಾನ ನೋಡ್ಕೊಂಬರೋಣ ಬನ್ನಿ. ಮೊದಲೇದಾಗಿ ಬೋಟಿನ ಈ ರೀತಿ ಪುಡಿ ಪುಡಿಯಾಗಿ ಮಾಡಿ ಸೇರಿಸ್ಕೋಬೇಕು. ಪುಡಿ ಪುಡಿಯಾಗಿ ಮಾಡಿರೋ ಬೋಟಿಗೆ ಒಂದು ಹೆಚ್ಚಿರೋ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ. ಒಂದು ಹೆಚ್ಚಿರೋ ಟೊಮೆಟೊ ಕೂಡ ಸೇರಿಸ್ಕೊತೀನಿ. ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ತುರ್ಕೊಂಡು ಸೇರಿಸ್ಕೊಂಡಿನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಕೂಡ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯದಾಗಿ ಸೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಯೂನಿಕ್ ಆಗಿರೋ ಚಾಟ್ಸ್ ರೆಡಿ ಆಗುತ್ತೆ. ಈ ಚಾಟ್ಸಲ್ಲಿ ನಿಮ್ಗೆ ಯಾವ ವಿಧಾನ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.